ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಒಂದು ರ್ಯಾಂಡಮ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಿದ್ದೀನಿ. ಸೊ ನೀವು ಅನ್ಕೊಳ್ಬೋದು ಏನು ಬರೀ ಸುತ್ತಾಡ್ತಾ ಇದ್ದಾರೆ ಇವರು, ಬರೀ ಮಾಲ್ ಮತ್ತು ಫುಡ್ ಶಾಪಿಂಗು ಇದನ್ನೇ ಹಾಕ್ತಿದ್ದಾರೆ ಅಂತ. ಸೊ ಟ್ರಸ್ಟ್ ಮೀ, ಇದೇ ಲಾಸ್ಟ್ ವಿಡಿಯೋ. ಈ ವಿಡಿಯೋನ ನಾನು ಮಾಡಿದ್ದು ಆಲ್ಮೋಸ್ಟ್ 1 ಮಂತ್ ಬ್ಯಾಕ್, ಅಂದರೆ ದೀಪಾವಳಿ ಹಬ್ಬಕ್ಕೂ ಮುಂಚೆ ಮಾಡಿದ್ದು. ಬಟ್ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಇವತ್ತು ಫೈನಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಮಂತ್ರಿ ಮಾಲ್ಗೆ ಅಂತ ಹೋಗಿದ್ವಿ ದೀಪಾವಳಿ ಶಾಪಿಂಗ್ ಮಾಡೋಣ ಅಂತ. ಶಾಪಿಂಗ್ ಮಾಡೋದಕ್ಕೆ ಎನರ್ಜಿ ಬೇಕಲ್ವಾ? ಅದಕ್ಕೆ ಅಂದ್ಬಿಟ್ಟು ನಾವು ಫಸ್ಟ್ ಫುಡ್ ಕೋರ್ಟ್‌ಗೆ ಬಂದ್ವಿ. ಅಲ್ಲಿ ಅಮ್ಮ, ಚಿಕ್ಕಮ್ಮ ಎಲ್ಲ ವೇಟ್ ಮಾಡ್ತಿದ್ರು. ಲಾಸ್ಟ್ ವ್ಲಾಗಲ್ಲಿ ಕೂಡ ಶೇರ್ ಮಾಡಿದ್ದೆ. ನಮ್ ಗೋ ಟು ಪ್ಲೇಸ್ ಬಂದು ಶಿವಸಾಗರ್ ರೆಸ್ಟೋರೆಂಟ್ ಅಂತ. ಸೊ ಇವತ್ತು ನಾವು ಅಲ್ಲೇ ಹೋಗಿದ್ವಿ. ಫುಡ್ ಆರ್ಡರ್ ಮಾಡಿ ವೇಟ್ ಮಾಡ್ತಿದ್ವಿ. ಫುಡ್ ಕೂಡ ರೆಡಿಯಾಗಿ ಬಂತು. ಟೊಮೆಟೊ ಸೂಪ್ ಇದು ನಮ್ಮ ಎಲ್ಲರ ಫೇವ್ರೆಟ್. ಸೊ ಅದನ್ನ ಆರ್ಡರ್ ಮಾಡಿದ್ವಿ. ಆ್ಯಂಡ್ ನನಗೆ ಸ್ವಲ್ಪ ದಿನದಿಂದ ಕೆಮ್ಮಿತ್ತು. ಅಂದ್ರೆ ಈ ವಿಡಿಯೋ ಮಾಡಿದಾಗ ಸೊ ಬಿಸಿ ಬಿಸಿಯಾಗಿ ಕುಡಿದ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅದನ್ನ ಆರ್ಡರ್ ಮಾಡಿ ಅದನ್ನ ಕೂಡ ಎಂಜಾಯ್ ಮಾಡಿದೆ. ನೆಕ್ಸ್ಟು ಇಲ್ಲಿ ಬೆಸ್ಟ್ ಅಂದರೆ ಬೇಬಿ ಕಾರ್ನ್ ಮಂಚೂರಿ ತುಂಬಾನೇ ಚೆನ್ನಾಗಿರುತ್ತೆ. ನೀವೇ ಯಾವತ್ತಾದರೂ ಮಂತ್ರಿ ಮಾಲ್‌ಗೆ ಬಂದಾಗ ಖಂಡಿತವಾಗ್ಲೂ ಒಂದ್ಸಲ ಟ್ರೈ ಮಾಡಿ. ಆಮೇಲೆ ಮೇನ್ ಕೋರ್ಸ್‌ಗೆ ಬಂದರೆ ಬಟರ್ ಕುಲ್ಚಾ ವಿತ್ ಮಶ್ರೂಮ್ ಗ್ರೇವಿ ಆರ್ಡರ್ ಮಾಡಿದ್ವಿ. ತುಂಬಾನೇ ಟೇಸ್ಟಿಯಾಗಿತ್ತು. ಅದ್ರ ಜೊತೆನಲ್ಲೇ ನಾನು ಫ್ರೈಡ್ ರೈಸ್ ಕೂಡ ಆರ್ಡರ್ ಮಾಡಿದ್ವಿ. ಸೊ ಅದನ್ನ ಕೂಡ 4 ಜನ ಶೇರ್ ಮಾಡ್ಕೊಂಡು ತಿಂದ್ಬಿಟ್ಟು, ಕಾಫಿ ಅಂತೂ ಬೇಕೇ ಬೇಕಾಗಿತ್ತು. ಯಾಕಂದರೆ ಒಂಥರ ಕಾಫಿ ಮೈಂಡನ್ನ ಫ್ರೀ ಮಾಡುತ್ತೆ. ಸೊ ಅದಕ್ಕೆ ಕಾಫಿ ಕುಡಿದ್ಬಿಟ್ಟು ಶಾಪಿಂಗ್ಗೆ ಅಂತ ಹೋಗಿದ್ದಾಯ್ತು. ಎಲ್ಲೆಲ್ಲಿ ಶಾಪ್ ಮಾಡಿದ್ವಿ, ಏನೇನು ಶಾಪ್ ಮಾಡಿದ್ವಿ ಅಂತ ಇವಾಗ ಸ್ವಲ್ಪ ಹೊತ್ತಲ್ಲೇ ತಿಳಿಸ್ತೀನಿ. ನನ್ನ ಫೇವ್ರೆಟ್ ಬ್ರ್ಯಾಂಡ್ ಅಂದರೆ ನೆಸ್ಟೇಶಿಯಾ. ಬಟ್ ಅಲ್ಲಿ ಹೋಗ್ಬೇಕು, ಏನಾದರೂ ಒಂದು ಶಾಪಿಂಗ್ ಮಾಡಬೇಕು ಅಂತ ಮ್ಯಾನಿಫೆಸ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಯಾವಾಗ ಟೈಮ್ ಬರುತ್ತೆ ಅಂತ. ಸೊ ಅಲ್ಲಿಂದ ಹಾಗೆ ರೌಂಡ್ ಹಾಕ್ಕೊಂಡು ಮಾಲ್ ಎಲ್ಲ ಸುತ್ತಾಕೊಂಡು ಕೆಳಗಡೆ ಫ್ಲೋರ್‌ನಲ್ಲಿ ನಮಗೆ ಝುಡಿಯೋ ಇದೆ, ಮತ್ತೆ ಮ್ಯಾಕ್ಸ್ ಇದೆ, ಟ್ರೆಂಡ್ಸ್ ಇದೆ, ಎಲ್ಲಾನು ಇದೆ. ಸೊ ಒಂದೊಂದು ಶಾಪ್ ಆಗಿ ಹೋಗಿ ನೋಡ್ಕೊಂಡು ಬರೋಣ ಅಂತ ಡಿಸೈಡ್ ಮಾಡಿದ್ವಿ. ಆ್ಯಂಡ್ ದಿವಾಲಿ ಡೆಕೋರೇಷನ್ ಅಂತೂ ತುಂಬಾನೇ ಚೆನ್ನಾಗಿತ್ತು. ಅದನ್ನ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಿದ್ದೀನಿ. ಗೊತ್ತಿಲ್ಲ ಎಷ್ಟು ಜನ ನೀವು ಈ ಟೈಮಲ್ಲಿ ಮಂತ್ರಿ ಮಾಲ್‌ಗೆ ಹೋಗಿದ್ರಿ ಅಂತ. ಹೋಗಿದ್ರೆ ನೀವು ಕೂಡ ನೋಡಿರ್ತೀರಾ. ಲಾಸ್ಟ್ ವ್ಲಾಗಲ್ಲಿ ಕೂಡ ನೀವು ಝುಡಿಯೋ ಶಾಪಿಂಗ್‌ನ ನೋಡಿರ್ತೀರ. ಬಟ್ ನಾನು ಇವತ್ತು ಮಂತ್ರಿ ಮಾಲ್‌ನಲ್ಲಿರೋ ಝುಡಿಯೋಗೆ ಹೋಗಿದ್ರು ಕೂಡ ನಾನು ಅಲ್ಲೇನೂ ಪರ್ಚೇಸ್ ಮಾಡಿಲ್ಲ. ಯಾಕಂದರೆ ಅಷ್ಟೊಂದು ನನಗೆ ಕಲೆಕ್ಷನ್ಸ್ ಏನು ಇಷ್ಟ ಆಗಿಲ್ಲ. ಸರಿ ಅಂದ್ಬಿಟ್ಟು ಜಸ್ಟ್ ವಿಂಡೋ ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ಮ್ಯಾಕ್ಸ್‌ಗೆ ಬಂದಿದ್ದಾಯ್ತು. ಇಲ್ಲಿ ವಿಂಟರ್ ಕಲೆಕ್ಷನ್ಸ್ ಚೆನ್ನಾಗಿತ್ತು, ನೋಡ್ತಿದ್ದೆ. ಆ್ಯಂಡ್ ನನಗೆ ಒಂದು ಶ್ರಗ್ ಟೈಪ್ ಬೇಕಾಗಿತ್ತು. ಸೊ ಅದನ್ನು ಸರ್ಚ್ ಮಾಡ್ತಿದ್ದೆ. ಇದೆಲ್ಲನೂ ಟೀ ಶರ್ಟ್ ಥರ ವೇರ್ ಮಾಡೋವಂಥ ಕಾರ್ಡಿಗನ್ಸ್ ಇತ್ತು. ಬಟ್ ನಂಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಜಸ್ಟ್ ಚೆಕ್ ಮಾಡಿ ನೋಡ್ತಿದ್ದೆ. ನನಗೆ ಶ್ರಗ್ ಅಥವಾ ಜಾಕೆಟ್ ಟೈಪ್ ಬೇಕಾಗಿತ್ತು. ಆ ಥರದ್ದು ಅಲ್ಲಿ ಇರಲಿಲ್ಲ. ಸರಿ ಅಂದ್ಬಿಟ್ಟು ಇದನ್ನು ನಾನು ತೊಗೊಳಕ್ಕೆ ಹೋಗಿಲ್ಲ. ಜಸ್ಟ್ ನೋಡ್ಬಿಟ್ಟು ನಂಗೆ ಸೂಟ್ ಆಗುತ್ತಾ ಇಲ್ವಾ ಅಂತ ಚೆಕ್ ಮಾಡ್ತಿದ್ದೆ. ಅದಾದ್ಮೇಲೆ ಡ್ರೆಸ್ಸಸ್ ಇತ್ತು ಕೆಲವೊಂದೆಲ್ಲನೂ ಕ್ಯಾಶುವಲ್ ಡ್ರೆಸ್ಸಸ್. ಅದನ್ನೆಲ್ಲ ಚೆಕ್ ಮಾಡ್ತಿದ್ದೆ. ಸೊ ದೀಪಾವಳಿ ಹಬ್ಬಕ್ಕೆ ಅದನ್ನೆಲ್ಲ ತಗೊಂಡ್ರೆ ಆಗಲ್ಲ ಅಲ್ವಾ? ಅದಕ್ಕೆ ಅಂದ್ಬಿಟ್ಟು ನಾನು ಅದನ್ನ ತಗೊಳಕ್ ಹೋಗಿಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ಅಕೇಶನ್ ಇದ್ದಾಗ ನೋಡೋಣ ಅಂದ್ಬಿಟ್ಟು ಅದನ್ನೆಲ್ಲ ಚೆಕ್ ಮಾಡಿ ಬಂದೆ. ಸೊ ರೀಸೆಂಟ್ ಟೈಮ್ಸಲ್ಲಿ ನನಗೆ ವೈಟ್ ಕಲರ್ ಮೇಲೆ ಸಿಕ್ಕಾಪಟ್ಟೆ ಅಟ್ರಾಕ್ಷನ್ ಇದೆ. ಏನಕ್ಕೆ ಅಂತ ಗೊತ್ತಿಲ್ಲ. ಲಾಸ್ಟ್ ಟೈಮ್ ನಾನು ಮ್ಯಾಕ್ಸ್‌ಗೆ ಬಂದಿದ್ದಾಗ್ಲೂನು ವ್ಲಾಗ್ ಮಾಡಿದ್ದೆ ಅಲ್ವಾ? ಆ ಟೈಮಲ್ಲೂ ನೀವು ನೋಡಿರ್ಬೋದು ಬರೀ ವೈಟೇ ತೆಗೆದು ನೋಡ್ತಿದ್ದೆ. ಸೊ ಗೊತ್ತಿಲ್ಲ ಏನಕ್ಕೆ ಅಂತ. ಮುಂಚೆ ಎಲ್ಲ ನನಗೆ ಪಿಂಕ್ ಕಲರ್ ಇಷ್ಟ ಆಗ್ತಿತ್ತು. ಅದಾದ್ಮೇಲೆ ಯೆಲ್ಲೋ ಕಲರ್ ಇಷ್ಟ ಆಯಿತು. ಈಗ ವೈಟ್. ಆ್ಯಂಡ್ ನೀವೇ ನೋಡ್ಬೋದು ಲಾಸ್ಟ್ ವ್ಲಾಗಲ್ಲೂ ಕೂಡ ಶೇರ್ ಮಾಡಿದೆ. ನಂಗೆ ಈ ಥರ ಹ್ಯಾಂಡ್ ಬ್ಯಾಗ್ಸ್, ಸ್ಲಿಂಗ್ ಬ್ಯಾಗ್ಸ್ ಇದೆಲ್ಲ ನೋಡಿದ್ರೆ ನನ್ನನ್ನು ನಾನು ರೆಸಿಸ್ಟ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ. ಅಷ್ಟು ನನಗೆ ಇಷ್ಟ ಆಗುತ್ತೆ. ಅದನ್ನು ಪರ್ಚೇಸ್ ಮಾಡಬೇಕು ಅಂತ ಆಸೆ ಆಗುತ್ತೆ. ಆ್ಯಂಡ್ ಇದು ನೋಡಿದೆ ನಾನು ಬ್ಯಾಗು. ಬಟ್ ಅಷ್ಟೊಂದು ನನಗೆ ಯಾಕೋ ಸ್ಯಾಟಿಸ್ಫ್ಯಾಕ್ಷನ್ ಇರಲಿಲ್ಲ. ಅದಕ್ಕೆ ಅಂದ್ಬಿಟ್ಟು ನಾನು ಪರ್ಚೇಸ್ ಮಾಡಿಲ್ಲ. ನೆಕ್ಸ್ಟ್ ಈ ಕಡೆ ಬರ್ತಿದ್ದಂಗೆ ಇಲ್ಲಿ ಬ್ಯಾಗ್ ಕಲೆಕ್ಷನ್ಸ್ ಇತ್ತು. ಸೊ ಚೆಕ್ ಮಾಡಿ ನೋಡ್ತಿದ್ದೆ. ಸೊ ಈ ಒಂದು ಕ್ಯೂಟ್ ಆಗಿರೋಂಥ ಬ್ಯಾಗ್ ನಂಗೆ ತುಂಬಾ ಇಷ್ಟ ಆಗೋಯ್ತು ನೋಡಿದ ತಕ್ಷಣವೇ. ಹೀಗೆ ಕ್ಯಾಶುವಲ್ ವೇರ್ ಆಗಿ ಇದನ್ನು ಪೇರ್ ಮಾಡ್ಕೊಂಡು ಹಾಕೊಂಡು ಹೋಗ್ಬೋದು. ಅಥವಾ ಯಾವ್ದಾದ್ರು ಸ್ಮಾಲ್ ಪಾರ್ಟೀಸ್ ಆಗಲಿ, ಫಂಕ್ಷನ್ಸ್ ಇರ್ಬೋದು, ಇದನ್ನು ವೇರ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಚೆಕ್ ಮಾಡ್ತಿದ್ದೆ. ಬಟ್ ಬೇಡ ಅಂತ ಡಿಸೈಡ್ ಮಾಡಿ ಅಲ್ಲೇ ಇಟ್ಬಿಟ್ಟು ಬಂದ್ಬಿಟ್ಟೆ. ಬಟ್ ಸ್ಟಿಲ್ ನಂಗೆ ಅದು ಎಳೀತಾ ಇತ್ತು ಅಲ್ಲೇ. ಹಸ್ಬೆಂಡ್ ಕೂಡ ಹೇಳಿದ್ರು, ನಿಂಗೆ ಇಷ್ಟ ಆಗಿರೋದು ತೊಗೊಂಬಿಡು, ಸುಮ್ಮನೆ ಯಾಕೆ ಹಿಂಗೆ ನಿನ್ನನ್ನು ನೀನು ರೆಸಿಸ್ಟ್ ಮಾಡ್ಕೊಳ್ತಿದ್ಯಾ ಅಂತ. ಸರಿ ಅಂದ್ಬಿಟ್ಟು ನಾನು ಯೋಚನೆ ಮಾಡ್ತಿದ್ದೆ ತಗೊಳ್ಳೋದಾ ಬೇಡವಾ ಅಂತ. ಪ್ರತಿಯೊಂದು ಆ್ಯಂಗಲಿಂದನೂ ಚೆಕ್ ಮಾಡ್ತಿದ್ದೆ. ಆ್ಯಂಡ್ ಇದರ ಪ್ರೈಸ್ ಬಂದು ₹800 ಇತ್ತು. ಓಕೆ ಅಂತ ಅನ್ನಿಸ್ತು ನನಗೆ. ಬಟ್
ಗೊತ್ತಿಲ್ಲ. ಯಾಕೋ ಒಂದು ಹೆಸಿಟೇಷನ್ ಇತ್ತು ಬೇಡ, ಬೇಡ ಅಂತ ತಗೊಳ್ಳೋದು. ಸರಿ ಅಂದ್ಬಿಟ್ಟು ಇಟ್ಬಿಟ್ಟು ಬಂದ್ಬಿಟ್ಟೆ. ಆಮೇಲೆ ಮತ್ತೆ ಹಸ್ಬೆಂಡು "ನಿಂಗೆ ಬೇಕಾ? ತಗೋ ಹೋಗು" ಅಂತ ಹೇಳಿದಕ್ಕೆ ವಾಪಸ್ ಹೋಗಿ ಎತ್ಕೊಂಡು ಬಂದು ನಮ್ಮಮ್ಮ ಹತ್ರ ಎಲ್ಲ ತೋರಿಸ್ತಿದ್ದೀನಿ ಈ ಥರ ತಗೊಳ್ತೀನಿ ಅಂತ. ಅಮ್ಮ ಕೂಡ "ಇನ್ನ ಎಷ್ಟು ತಗೊಳ್ತೀಯ ನೀನು? ಆಲ್ರೆಡಿ ಇಷ್ಟೊಂದು ಇಟ್ಕೊಂಡಿದ್ಯಾ" ಅಂತ ಎಲ್ಲ ಹೇಳ್ತಿದ್ರು. ಬಟ್ ಸ್ಟಿಲ್ ಕೆಲವೊಂದು ಸಲ ಅದು ಇಷ್ಟ ಆದರೆ ಅದು ತಗೊಂಬಿಡ್ಬೇಕು ಅಂತ ಅನಿಸ್ಬಿಡುತ್ತೆ ಅಲ್ವಾ? ಹಾಗೆ ಅದನ್ನು ತಗೊಂಡಿದ್ದಾಯಿತು. ಸೊ ನೆಕ್ಸ್ಟು ಅಲ್ಲಿ ಮ್ಯಾಕ್ಸಲ್ಲಿ ನಾನು ಇಯರಿಂಗ್ ಕಲೆಕ್ಷನ್ಸ್ ಯಾವಾಗಲೂ ಚೆಕ್ ಮಾಡ್ತೀನಿ. ಈ ಸಲ ಈ ಥರ ರಿಂಗ್ ಟೈಪ್ ಇತ್ತು. ಅದನ್ನ ವೇರ್ ಮಾಡಿ ನೋಡಿದಾಗ ಚಿಕ್ಕಮ್ಮ ಎಲ್ಲ ಚೆನ್ನಾಗಿದೆ ತಗೋ ಅಂತ ಹೇಳಿದ್ರು. ಸರಿ ಅಂದ್ಬಿಟ್ಟು ಅದನ್ನ ಒಂದು ತಗೊಂಡೆ. ನೆಕ್ಸ್ಟ್ ಅಲ್ಲಿಂದ ನಾವು ಟ್ರೆಂಡ್ಸ್‌ಗೆ ಬಂದ್ವಿ. ಸೊ ಟ್ರೆಂಡ್ಸಲ್ಲಿ ಫೈನಲ್ ಆಗಿ ನಾನು ಈ ಒಂದು ಪರ್ಟಿಕ್ಯುಲರ್ ಬ್ಲಾಕ್ ಡ್ರೆಸ್‌ನ ಪರ್ಚೇಸ್ ಮಾಡಿದೆ. ಸೊ ಫೈನಲಿ ಶಾಪಿಂಗ್ ಮುಗಿಸ್ಕೊಂಡು ಅಮ್ಮ, ಚಿಕ್ಕಮ್ಮನ ಡ್ರಾಪ್ ಮಾಡಿ ಬಂದ್ವಿ. ಅದಾದ್ಮೇಲೆ ನಾವು ಕೂಡ ಮನೆಗೆ ಹೊರಟ್ವಿ. ಸೊ ಇದೊಂದು ಚಿಕ್ಕ ವ್ಲಾಗೇನೆ ಐ ನೋ. ನೆಕ್ಸ್ಟ್ ಟೈಮಿಂದ ಆದಷ್ಟು ಬೇರೆ ಥರ ವ್ಲಾಗ್ಸ್‌ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸೊ ಇದೇ ಇವತ್ತಿನ ಒಂದು ಚಿಕ್ಕ ವ್ಲಾಗ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.